ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಇದ್ದಾಗಲ್ವಾ, ಅದಕ್ಕೆ ಇವತ್ತು ಬೇಗ ಎಲ್ಲ ಎದ್ದು ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಯುಗಾದಿ ಹಬ್ಬನ. ಬೇಗ ಎದ್ದು ಕ್ವಿಕ್ಕಾಗೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅನ್ಕೊತೀನಿ. ಬಟ್ ಆಗಲ್ಲ. ಆದರೂ ಕ್ವಿಕ್ಕಾಗೆಲ್ಲ ಕೆಲಸ ಮುಗಿಸ್ಕೊಂಡೆ ಬಾಕ್ಲಿಗೆ ಚಿಕ್ಕದಾಗಿ ರಂಗೋಲಿ ಹಾಕಿ ಹೊಸ್ಲಿಗೆ ಅಷ್ಟೊಂದು ಕುಂಕುಮ ಎಲ್ಲ ಇಟ್ಟು ಚಿಕ್ಕದಾಗಿ ಬಣ್ಣ ಹಾಕೋಣ ಅಂದ್ಕೊಂಡೆ. ಬಟ್ ಅದು ಸ್ವಲ್ಪ ದೊಡ್ಡನೇ ಆಗೋಯ್ತು. ಆಯಿತು, ಆದರೆ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಸೀಟ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಸ್ಟವ್ಗೆಲ್ಲ ಪೂಜೆ ಮಾಡ್ಕೊಂಡು ಆದಮೇಲೆ ನಾವು ಅಡುಗೆ ಸ್ಟಾರ್ಟ್ ಮಾಡೋದು. ಸ್ಟವ್ಗೆಲ್ಲ ಪೂಜೆ ಮಾಡ್ಕೊಂಡು ನಮ್ಮ ಬೆಕ್ಕು ಏನಾದರೂ ಹಾಕು ಅಂತ ಬಂದಿತ್ತು. ಅದಕ್ಕೆ ಸ್ವಲ್ಪ ಬಿಸ್ಕತ್ ಹಾಕಿ ನಾವು ಹಾಲು ಕಾಯಿಸಿ ಆದಮೇಲೆ ನಮ್ಮ ಹಸ್ಬೆಂಡ್ ಬಾ ಎಣ್ಣೆ ತಿಕ್ಕು ಅಂತ ಹೇಳಿದ್ರು ತಿಕ್ತಾ ಇದ್ದೆ. ಎಣ್ಣೆ ತಿಕ್ಕಿದ್ಮೇಲೆ ಸ್ವಲ್ಪ ತೋರಣ ಕಟ್ಟಬೇಕಿತ್ತು. ತೋರಣನೆಲ್ಲ ಫಿನಿಶ್ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಹಾಕೊಂಡು ಪ್ರಿಪೇರ್ ಮಾಡಿಕೊಂಡೆ. ಅಷ್ಟೇ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿನೂ ಆದೆ. ನಮ್ಮ ಹಸ್ಬೆಂಡ್ ಜೊತೆ ಒಂದು ವಿಡಿಯೋ ಮಾಡ್ಕೊಂಡೆ. ನನ್ನ ಮಗಳ ಜೊತೆಗೆ ನನ್ನ ಮಗಳು ಇವತ್ತು ಚೆನ್ನಾಗಿ ಕಾಣಿಸ್ತಿದ್ಲು ಅಂದ್ಬಿಟ್ಟು ಅವಳ ಜೊತೆ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು, ಅವ್ಳು ರೀಲ್ಸ್ ಮಾಡೋಷ್ಟು ತುಂಬ ತಲೆ ಕೆಡುತ್ತೆ. ಆಯಿತು ಓಕೆ ಅಂತ ಅಂದ್ಬಿಟ್ಟು ದೇವ್ರನ್ನೆಲ್ಲ ಪೂಜೆ ಮಾಡಿಬಿಟ್ಟು ನಮ್ಮ ಅಪ್ಪನ ಗುಂಡಿಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮವ್ರ ಮನೆಗೆ ಬಂದು ನೋಡಿದ್ರೆ ನೆನ್ನೆ ಆಗೋ ಪರಿಸ್ಥಿತಿಗೆ ನೆನ್ನೆ ಏನಾಗಿತ್ತು ಅಂದರೆ ನಮ್ಮೂರಲ್ಲಿ ತುಂಬ ಗಾಳಿ ಇತ್ತು. ಅದರಿಂದ ಹಲಸಿನಣ್ಣೆಲ್ಲ ಬಿದ್ದೋಗ್ಬಿಟ್ಟಿದ್ದು. ಓಕೆ ಅಂತ ನೋಡ್ಕೊಂಡು ನಮ್ಮ ಅಪ್ಪನ ಗುಂಡಿಗೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಅತ್ತೆ ಯಾಕೆ ಸುಮ್ಮನೆ ಕೂತೀವಿ ಬಾ ಊಟ ಮಾಡು ಅಂತೂ ನಮ್ಮ ಅತ್ತೆಯವ್ರ ಮನೆ ಒಂಚೂರು ಊಟ ಮಾಡ್ಕೊಂಡು ನನ್ನ ತಂಗಿ ಮೇಲೂ ನನ್ನ ತಂಗಿನ ಮಾತಾಡಿಸ್ಕೊಂಡು ಅಷ್ಟೇ ನಮ್ಮ ಅಮ್ಮವ್ರು ಬಂದು ನಮ್ಮ ಅಮ್ಮವ್ರು ಮಾತಾಡ್ತಾ ಇದ್ದರು. ಆಯಿತು ಅಂದ್ಬಿಟ್ಟು ನನ್ನ ತಂಗಿ ಇನ್ನೊಬ್ಳು ತಂಗಿ ಮಾತಾಡ್ತಾ ಇದ್ಲು. ಏನು ಇಷ್ಟೊಂದು ಮಾತಾಡ್ತೀರಾ ನನ್ನ ಚಿನ್ನು ನನ್ನ ಮಕ್ಕಳು ಇವರು. ಸರಿ ಇವತ್ತು ಟೆಂಪಲ್ಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೋ. ಶ್ರೀ ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಕೈ ಮುಗ್ಕೊಂಡು ಬಂದು. ಲೈಕ್ ಮಾಡಿ ಶೇರ್ ಮಾಡಿ.